ಆತ್ಮೀಯ ಸ್ನೇಹಿತರೆ, ವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಉಡುಪಿ ಕಡೆ ಇದು ಮಟ್ಟಗುಳ್ಳ ಅಂತ ಹೇಳ್ತಾರೆ, ಅಂದರೆ ಬದನೆಕಾಯಿ. ಅಲ್ಲಿದು ಫೇಮಸ್ ಬದನೆಕಾಯಿ. ಇದ್ರದ್ದು ಹುಳಿ ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಏನೂ ಮಸಾಲೆ ಹಾಕ್ಲಾರ್ದ ಬರೀ ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಮಾಡೋ ಹುಳಿ ಇದು. ಅದಕ್ಕೆ ಬೋಳು ಹುಳಿ ಅಂತ ಹೇಳ್ತಾರೆ ಅವರು ಉಡುಪಿ ಸೈಡು. ಭಾಳ ಫೇಮಸ್ ಇದು ಮಟ್ಟಗುಳ್ಳ ಅಂಥೇಳಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ಲಿಕತ್ತೀನಿ. ಈ ಥರ ಇದನ್ನ ಬದನೆಕಾಯಿನ ಸಣ್ಣ ಸಣ್ಣ ಹೋಳು ಹೆಚ್ಚಿಟ್ಕೊಂಡೇನಿ. ಸಣ್ಣ ಅಂದರೆ ಒಂದು ಮೀಡಿಯಮ್ ಸೈಜ್, ಅಂದರೆ ಲಘು ಕರಿಗೆ ಹೋಗ್ಬಿಡ್ತಾವೆ ಇವು. ಅದಕ್ಕೆ ಇಷ್ಟು ಹೋಳು ಮಾಡಿಟ್ಕೊಂಡೀನಿ. ಆಮೇಲೆ ಈ ಕಡೆ ಬ್ಯಾಳೆ ಬೇಯಿಸ್ಲಿಕ್ಕೆ ಇಟ್ಕೊಂಡೀನಿ. ಆಮೇಲೆ ಈಗ ಒಗ್ಗರಣೆಗೆ ಆಮೇಲೆ ತಯಾರಿಸ್ಕೋಬೇಕು. ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ಇವನ್ನ ಎಣ್ಣೆ ಒಳಗೆ ಬೇಯಲಿಕ್ಕೆ ಬಿಡಬೇಕು ಈ ಬದನೆಕಾಯಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಲಿಕ್ಕೆ ಇಡಬೇಕು. ಈಗಾಗಲೇ ಬದನೆಕಾಯಿ ಅರ್ಧಂಬರ್ಧ ಬೆಂದಾವು. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಇದು ಬದನೆಕಾಯಿ ಎಲ್ಲ ಬೆಂದದೀಗ. ಒಂದು 4 ಹಸಿಮೆಣಸಿಕಾಯಿನ ಹಿಂಗೆ ಉದ್ದುದ್ದಾಗ ಸೀಳಿ ಹೆಚ್ಚಿ ಹಾಕ್ಕೋಬೇಕು. ಆಮೇಲೆ ಒಂದು ಬಟ್ಲು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿನಿ ನಾನು. ಅದನ್ನೊಂದು ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಮತ್ತು ಮುಚ್ಚಿ ಬೇಯಿಸ್ಲಿಕ್ಕೆ ಅದೆಲ್ಲ ಸೇರ್ಕೊಂಡು ಆಮೇಲೆ ಸ್ವಲ್ಪ ಬೇಯಿಸಿದ ಬೇಳೆನ ಹಾಕ್ಕೋಬೇಕು. ಈ ಥರ ಕುದಿಯೋ ಮುಂದೆ ಸ್ವಲ್ಪ ಕರಿಬೇವು, ಆಮೇಲೆ ಮೇಲೆ ಕೊತ್ತಂಬರಿ ಹಾಕಬೇಕು. ಇದಕ್ಕೆ ನಾವು ಒಂದು ಸ್ವಲ್ಪ ಇದು ಹಿಂಗನ್ನು ನೀರೊಳಗೆ ಕಲಿಸ್ಕೊಂಡು ಒಂಥರ ಹಾಲು ಹಿಂಗಂತ ಮಾಡ್ಕೋತಾರೆ. ಅದು ಭಾಳ ಟೇಸ್ಟ್ ಕೊಡ್ತದೆ. ಆ ಥರ ಒಂದು ಹಿಂಗನ್ನು ಇದ್ರೊಳಗೆ ಕುದಿಯೋ ಮುಂದೆ ಹಾಕಬೇಕು. ಹಾಕಿ 5 ನಿಮಿಷ ಮುಚ್ಚಿಟ್ಟು ಆರಿಸಿದ್ರೆ ಈ ಬದನೆಕಾಯಿ, ಅಂದರೆ ಈ ಉಡುಪಿ ಕಡೆ ಸಿಗೋ ಈ ಮಟ್ಟಗುಳ್ಳ ಅಂತಾರಲ್ಲ, ಅದರ ಅತಿ ಈಸಿಯಾಗಿ ಮಾಡೋವಂಥ ಹುಳಿ ರೆಡಿ ಆಗ್ತದೆ. ಇದಕ್ಕೇನು ಮಸಾಲೆ ಅಥವಾ ಕೊಬ್ಬರಿ ಏನು ಹಾಕೋದು ಬೇಡ. ಭಾಳ ಟೇಸ್ಟಾಗಿ ಬರ್ತದೆ. ಆ ಕಡೆ ಉಡುಪಿ ಸೈಡ್ ಜನ ಭಾಳ ಮಾಡ್ತಾರೆ ಇದನ್ನ. ನಾವು ಒಂದು ಸರ್ತಿ ಫಸ್ಟ್ ಟೈಮ್ ಟ್ರೈ ಮಾಡೀನಿ, ನೋಡ್ಬೇಕು ಹೆಂಗೆ ಆಗ್ತದೆ ಅಂಥೇಳಿ. ಆದರೆ ಅದ್ರದ್ದು ಘಮ ಭಾಳ ರುಚಿ ಚಲೋ ಬರ್ಲಿಕ್ಕತ್ತದ ಮಸ್ತ್. ಇದು ಬಿಸಿ ಬಿಸಿ ಅನ್ನಕ್ಕೆ ಇದು ಹುಳಿ ಭಾಳ ರುಚಿ ಆಗ್ತದೆ. ನನ್ನ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹರಿ ಓಂ ತತ್ಸತ್.